The balance sheet of X Limited as on 31st March 2013 and 31st March 2014 were as follows. Particulars 2013 and 2014 ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅಸೆಟ್ಸ್ ಕೊಟ್ಟಿದ್ದಾರೆ, ಏನೇನು ಕೊಟ್ಟಿದ್ದಾರೆ ಅಂತ ಅಬ್ಸರ್ವ್ ಮಾಡೋದಾದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಅದು ಫಿಕ್ಸ್ಡ್ ಅಸೆಟ್ಟು. ಅದು ಬಂದುಬಿಟ್ಟು ನಾವು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಕನ್ಸಿಡರ್ ಮಾಡ್ಬೋದು. ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಕೊಟ್ಟಿದ್ದಾರೆ, ಫಿಕ್ಸ್ಡ್ ಅಸೆಟ್ಟು, ಅದನ್ನು ನಾವು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸಲ್ಲಿ ತಗೊಳ್ಳೋಣ. ಸ್ಟಾಕು, ಸನ್ರಿ ಡೆಟಾಸ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು, ಕ್ಯಾಶ್ ಅಟ್ ಬ್ಯಾಂಕು, ಕರೆಂಟ್ ಅಸೆಟ್ಟು. ಅದರಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಬಿಟ್ಟು ರಿಮೈನಿಂಗ್ 3 ಸ್ಟಾಕ್ ಇದೆಯಲ್ವ, ಸನ್ರಿ ಡೆಟಾಸು, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸನ್ನು ಆಪರೇಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಕನ್ಸಿಡರ್ ಮಾಡೋಣ. ಆ್ಯಂಡ್ ಲೈಬಿಲಿಟೀಸ್ ಆ್ಯಂಡ್ ಕ್ಯಾಪಿಟಲ್ಸ್ ಬರೋದಾದರೆ ಶೇರ್ ಕ್ಯಾಪಿಟಲ್ ಬಂದುಬಿಟ್ಟು ನಮಗೆ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸಲ್ಲಿ ಕನ್ಸಿಡರ್ ಮಾಡೋಣ. ಅದು ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಆಗಿರೋದ್ರಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಪರೇಟಿಂಗ್ ಆ್ಯಕ್ಟಿವಿಟೀಸಲ್ಲಿ ತಗೊಳ್ಳೋಣ. ಜನರಲ್ ರಿಸರ್ವ್ ಬಂದು ನಮಗೆ ಆಪರೇಟಿಂಗ್ ಆ್ಯಕ್ಟಿವಿಟೀಸಲ್ಲಿ ನಾವು ಇದನ್ನು ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗಿರೋದನ್ನ ಆಪರೇಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಕನ್ಸಿಡರ್ ಮಾಡೋಣ. ಇನ್ನು ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಬಂದು ನಮಗೆ ಕರೆಂಟ್ ಲೈಬಿಲಿಟಿ, ಅಂದರೆ ಅದನ್ನು ಆಪರೇಟಿಂಗ್ ಆ್ಯಕ್ಟಿವಿಟೀಸ್ಗೆ ಕನ್ಸಿಡರ್ ಮಾಡೋದು. ನೆಕ್ಸ್ಟ್ ಅಡಿಷ್ನಲ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಅಂದರೆ ನೋಡಿ, 50,000 rupees depreciation has been charged to plant and machinery during the year 2014. ಅಂದರೆ ಇದು ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅಂದರೆ ನಾವೀಗ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿದು ಒಂದು ಲೆಡ್ಜರ್ ಅಕೌಂಟು ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ಈಗ ಅದಕ್ಕೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಎ ಪೀಸ್ ಆಫ್ ಮಿಷನರಿ ವಾಸ್ ಸೋಲ್ಡ್ ಫಾರ್ 8,000 during the year 2014. It had cost 12,000 rupees. Depreciation of 7,000 has been provided on it. Prepare cash flow statement from the above details. ಅಂದರೆ ಎರಡು ಅಡ್ಜಸ್ಟ್ಮೆಂಟ್ ಕೊಟ್ಟಿರೋದು ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ರಿಲೇಟೆಡ್ ಆಗಿರೋದ್ರಿಂದ ಅದು ಒಂದು ಲೆಡ್ಜರ್ ಅಕೌಂಟ್ ತಗೊಳ್ಳೋ, ಅಂದರೆ ವರ್ಕಿಂಗ್ ನೋಟ್ಸನ್ನು ನಾವು ತಗೊಂಡು ಮತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ನಾವು ಪ್ರಿಪೇರ್ ಮಾಡೋಣ. ಈಗ ನಾವು ಕಾಲಮ್ಸ್ ಆಲ್ರೆಡಿ ನಾನು ತಗೊಂಡಿದ್ದೀನಿ, ಅಬ್ಸರ್ವ್ ಮಾಡಿ ಅಕೌಂಟು ಮಾಡಿದ್ದೀನಿ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್. ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್, ಪ್ಲ್ಯಾಂಟ್ ಅನ್ನೋದೇ ಒಂದು ನಮಗೆ ಫಿಕ್ಸೆಡ್ ಅಸೆಟ್ ಆಗಿರೋದ್ರಿಂದ ಅದರ ಒಂದು ಓಪನಿಂಗ್ ಬ್ಯಾಲೆನ್ಸ್ ಏನು ಮಾಡೋಣ, ಇವಾಗ ನಾವು ಡೆಬಿಟ್ ಸೈಡು ಎಂಟ್ರಿ ಮಾಡಬೇಕು. ಡೆಬಿಟ್ ಸೈಡು ವರ್ಕಿಂಗ್ ನೋಟ್ಸ್ ಅಂತ ನೀವೆಲ್ಲ ಫಸ್ಟ್ ಬರ್ಕೊಂಡಿರಿ. ನಾನು ಇಲ್ಲಿ ಪರ್ಟಿಕ್ಯುಲರ್ಸ್ ಏನು ಬರೆದಿಲ್ಲ, ಡೈರೆಕ್ಟ್ ಬರೆದಿದ್ದೀನಿ. ನಮಗೆ ಓಪನಿಂಗ್ ಬ್ಯಾಲೆನ್ಸು ಡೆಬಿಟ್ ಸೈಡ್ ಆಗಬೇಕು, ಕ್ಲೋಸಿಂಗ್ ಬ್ಯಾಲೆನ್ಸು ಕ್ರೆಡಿಟ್ ಸೈಡ್ ಆಗಬೇಕು. ಯಾಕಂದರೆ ಇದು ಒಂದು ಅಸೆಟ್ ಆಗಿರೋದ್ರಿಂದ. ಅದು ಲೈಬಿಲಿಟೀಸ್ಗಾಗಿದ್ದರೆ ಓಪನಿಂಗ್ ಬ್ಯಾಲೆನ್ಸು ಕ್ರೆಡಿಟ್ ಸೈಡ್ ಹಾಕಬೇಕು, ಕ್ಲೋಸಿಂಗ್ ಬ್ಯಾಲೆನ್ಸು ಡೆಬಿಟ್ ಸೈಡ್ ಆಗಬೇಕು, ಅದು ಲೈಬಿಲಿಟೀಸ್ಗೆ. ಈಗ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ನಮಗೆ ಅಸೆಟ್ ಆಗಿರೋದ್ರಿಂದ ಓಪನಿಂಗ್ ಬ್ಯಾಲೆನ್ಸು ಡೆಬಿಟ್ ಸೈಡ್ ಹಾಕ್ತಿದ್ದೀವಿ. ಅದು ಎಷ್ಟಿದೆ ಅಂತ ನಾವು ಅಬ್ಸರ್ವ್ ಮಾಡೋದಾದರೆ ನೋಡಿ, ನಾವು ಪ್ರಿಪೇರ್ ಮಾಡ್ತಿರೋದು ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್. ಎಷ್ಟಿದೆ? 5 lakhs ಓಪನಿಂಗ್ ಬ್ಯಾಲೆನ್ಸ್, 8 lakhs ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ. 5 lakhs ನಾವು ಓಪನಿಂಗ್ ಬ್ಯಾಲೆನ್ಸ್ ನೋಡಿ ಹಾಕಿದ್ದೀನಿ ಡೆಬಿಟ್ ಸೈಡು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹಾಕಿದ್ದೀನಿ, ಬ್ರಾಕೆಟಲ್ಲಿ ಬೇಕಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಹಾಕಿದ್ದೀನಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಹಾಕಿದ್ದೀನಿ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 8 lakhs rupees ಹಾಕಿದ್ದೀನಿ. ನೆಕ್ಸ್ಟ್ ಈಗ ಅಡ್ಜಸ್ಟ್ಮೆಂಟ್ಸ್ಗೆ ಹೋಗೋದಾದರೆ ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಎಂಟ್ರಿ ಮಾಡಿದ್ದಾದಮೇಲೆ ಹೋಗೋದಾದರೆ ಏನು ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡ್ಕೊಳ್ಳೋಣ. ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ 50,000 rupees depreciation has been charged to plant and machinery during the year 2014 ಅಂತ ಹೇಳಿದ್ದಾರೆ. ಅಂದರೆ ನಾವೀಗ ಡಿಪ್ರಿಸಿಯೇಷನ್ನ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಅಕೌಂಟಿಗೆ ಚಾರ್ಜ್ ಮಾಡಬೇಕಾದ್ರೆ ನಮಗೆ ಜರ್ನಲ್ ಎಂಟ್ರಿ ಏನು ಬರುತ್ತೆ ಅಂದರೆ, ಡಿಪ್ರಿಸಿಯೇಷನ್ ಅಕೌಂಟ್ ಡೇಟಾ 50,000 rupees ಟು ಪ್ಲ್ಯಾಂಟ್ ಅಕೌಂಟ್ 50,000 rupees. ಅಂದರೆ ಈಗ ಸದ್ಯಕ್ಕೆ ನಾವು ಅದು ಜರ್ನಲ್ ಎಂಟ್ರೀಸ್. ನಾವು ಅದನ್ನು ಪೋಸ್ಟ್ ಮಾಡೋದಾದರೆ ಲೆಡ್ಜರ್ ಅಕೌಂಟ್ಗೆ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್ ಮಾಡ್ತಿರೋದು. ಅಂದರೆ ಇಲ್ಲಿ ಅಬ್ಸರ್ವ್ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್ ಇಲ್ಲಿ ಏನಾಗಿದೆ, ಜರ್ನಲ್ನಲ್ಲಿ ನಮಗೆ ಕ್ರೆಡಿಟ್ ಆಗಿದೆ. ಅಂದರೆ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್ ಕ್ರೆಡಿಟ್ ಸೈಡ್, ಅದರ ಒಂದು ಡೆಬಿಟ್ ಟ್ರಾನ್ಸಾಕ್ಷನ್ ಏನಿದೆಯೋ ಅದನ್ನು ನಾವಿಲ್ಲಿ ಬರೀಬೇಕಾಗಿರುತ್ತೆ. ಅದರ ಒಂದು ಡೆಬಿಟ್ ಟ್ರಾನ್ಸಾಕ್ಷನ್ ಏನಿದೆ ಡಿಪ್ರಿಸಿಯೇಷನ್ ಅಕೌಂಟ್. ಅಂದರೆ ಈಗ ನಾವು ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಅಕೌಂಟು ಕ್ರೆಡಿಟ್ ಸೈಡು ಬೈ ಡಿಪ್ರಿಸಿಯೇಷನ್ ಅಂತ ಎಂಟ್ರಿ ಮಾಡಬೇಕು. ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಟ್ರಾನ್ಸಾಕ್ಷನ್ ನೋಡಿ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ 50,000 rupeesನ ಎಂಟ್ರಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದ್ಸಲ ಆಯಿತು, ಅದನ್ನು ಟಿಕ್ ಮಾಡೋಣ. ನೆಕ್ಸ್ಟ್ ಏನಪ್ಪ ಹೇಳಿದ್ದಾರೆ ಅಂದರೆ,
ಎ ಪೀಸ್ ಆಫ್ ಮಿಷನರಿ ವಾಸ್ ಸೋಲ್ಡ್ ಫಾರ್ 8,000 ರುಪೀಸ್. ಅಂದರೆ ಮಿಷನರಿಯ ಒಂದು ಪೀಸನ್ನು 8,000 ರುಪೀಸ್ಗೆ ಸೇಲ್ ಮಾಡಿದಾರಂತೆ 2014ಅಲ್ಲಿ. ಅದರ ಒಂದು ಆ್ಯಕ್ಚುಯಲ್ ವ್ಯಾಲ್ಯೂ 12,000 ರುಪೀಸು. ಅದರ ಡಿಪ್ರಿಸಿಯೇಷನ್ ಎಷ್ಟು ಕೊಟ್ಟಿದ್ದಾರೆ? 7,000 ರುಪೀಸ್ ಹ್ಯಾಸ್ ಬಿನ್ ಪ್ರೊವೈಡೆಡ್ ಆನ್ ಇಟ್. ಡಿಪ್ರಿಸಿಯೇಷನ್ 7,000 ರುಪೀಸ್ ಕೊಟ್ಟಿದ್ದಾರೆ. ಯಾವುದೇ ಒಂದು ಅಸೆಟನ್ನು ನಾವು ಸೇಲ್ ಮಾಡಬೇಕಾಗಿದ್ದರೆ ಡಿಪ್ರಿಸಿಯೇಷನ್ನ ಲೆಸ್ ಮಾಡಿ ನಾವು ರಿಟರ್ನ್ ಡೌನ್ ವ್ಯಾಲ್ಯೂಗೆ ನಾವು ಸೇಲ್ ಮಾಡ್ಕೋಬೇಕು. ಅಂದರೆ ಈಗ ನೋಡ್ಕೊ ಅಬ್ಸರ್ವ್ ಮಾಡೋದಾದರೆ ಅದರ ಆ್ಯಕ್ಚುಯಲ್ ವ್ಯಾಲ್ಯೂ ಫಸ್ಟ್ ಕನ್ಸಿಡರ್ ಮಾಡಬೇಕು. ಮಿಷನರಿ ವ್ಯಾಲ್ಯೂ ಎಷ್ಟಿದೆ ಆ್ಯಕ್ಚುಯಲ್ ವ್ಯಾಲ್ಯೂ ಅಂದರೆ 12,000. ಅಂದರೆ ಇಲ್ಲಿ ಬರ್ಕೊಳ್ಳೋಣ, ಕಾಸ್ಟ್ ಆಫ್ ದ ಮಿಷನರಿ ಎಷ್ಟು? 12,000 ರುಪೀಸ್. ನೆಕ್ಸ್ಟ್ ಲೆಸ್ ಡಿಪ್ರಿಸಿಯೇಷನ್ ಎಷ್ಟಿದೆ ಈಗ ನಮಗೆ? 7,000. 7,000ಅನ್ನು ನಾವು ಲೆಸ್ ಮಾಡಿದ್ರೆ ಅದರ ಒಂದು ನಮಗೆ ಇವಾಗ ಡಿಪ್ರಿಸಿಯೇಷನ್ ಲೆಸ್ ಮಾಡಿದ್ದಾದಮೇಲೆ ಮಿಷನರಿ ವ್ಯಾಲ್ಯೂ ಎಷ್ಟು ಬಂತು? 5,000. ಅದಕ್ಕೆ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಮಿಷನರಿ ಅಂತ ನಾವು ಬರಿಬೋದು. ಈಗ ಈ 5,000 ರುಪೀಸ್ ಮಿಷಿನನ್ನು ಅವ್ರು ಎಷ್ಟಿಗೆ ಸೇಲ್ ಮಾಡಿದ್ದಾರೆ ಅಂದರೆ ಹೇಳಿದ್ದಾರೆ ನೋಡಿ, ಎ ಪೀಸ್ ಆಫ್ ಮಿಷನರಿ ವಾಸ್ ಸೋಲ್ಡ್ 8,000. ಅಂದರೆ ಈಗ ಡಿಪ್ರಿಸಿಯೇಷನ್ ಲೆಸ್ ಮಾಡಿದ್ದಾದಮೇಲೆ ಮಿಷಿನ್ ವ್ಯಾಲ್ಯೂ 5,000, ಅದನ್ನು 8,000ಗೆ ಸೇಲ್ ಮಾಡಿದ್ದಾರೆ. ಅಂದರೆ ಈಗ ನಮಗೆ 5,000 ಇರೋದನ್ನ 8,000 ಸೇಲ್ ಮಾಡಿದ್ದಾರೆ ಅಂದರೆ 3,000 ರುಪೀಸ್ ನಮಗೆ ಪ್ರಾಫಿಟ್ ಬಂದಿದೆ. ಅದನ್ನೇ ನಾವೇನಂತ ಟ್ರೀಟ್ ಮಾಡ್ತೀವಿ ಇವಾಗ? ಪ್ರಾಫಿಟ್ ಆನ್ ಸೇಲ್ ಆಫ್ ಮಿಷನರಿ ಅಂತ ನಾವೀಗ ಹೇಳ್ಬೋದು. ಅಕಸ್ಮಾತ್ ಅದೇ ಒಂದು ಮಿಷಿನ್ ವ್ಯಾಲ್ಯೂ 5,000 ಆಗಿದ್ದು ಅವರು 3,000ಗೆ ಏನಾದರೂ ಸೇಲ್ ಮಾಡಿದರೆ ನಮಗೆ 2,000 ಲಾಸ್ ಬರೋದು. ಅದನ್ನು ಲಾಸ್ ಆನ್ ಸೇಲ್ ಆಫ್ ಮಿಷನರಿ ಅಂತ. ಆದರೆ ಈಗ ಸದ್ಯಕ್ಕೆ ಕೊಟ್ಟಿಲ್ಲ, ಒಂದು ವೇಳೆ ಕೊಟ್ಟಿದ್ರೆ ಹೇಳ್ತಿದ್ರು. ಈಗ 8,000ಗೆ ಸೇಲ್ ಮಾಡ್ತಿರೋದ್ರಿಂದ ನಮಗೆ ಪ್ರಾಫಿಟ್ ಬಂದಿದೆ. ಈಗ ಈ ಪ್ರಾಫಿಟನ್ನು ಏನು ಮಾಡ್ಕೋಬೇಕಂದ್ರೆ ಈಗ ನಾವಿಲ್ಲಿ ಬರ್ಕೋಬೇಕಾಗಿರುತ್ತೆ ನೋಡಿ, ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್ ಡೆಬಿಟ್ ಸೈಡ್ ಏನು ಬರ್ಕೋಬೇಕು? ಪ್ರಾಫಿಟ್ ಆನ್ ಸೇಲ್ ಆಫ್ ಮಿಷನರಿ ಅಂತ ಬರ್ಕೊಳ್ಳೋಣ. ಎಷ್ಟು ಬಂದಿದೆ ಪ್ರಾಫಿಟ್ಟು? 3,000 ಬಂದಿದೆ. ಅದನ್ನು ಎಂಟ್ರಿ ಮಾಡ್ಕೊಂಡಿದ್ದಾಯಿತು. ಈಗ ಮಿಷಿನನ್ನು ಸೇಲ್ ಮಾಡಿದಾರಲ್ವ, ಆ ಸೇಲ್ ಮಾಡಿರೋದನ್ನು ನಾವು ಲೆಡ್ಜರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇದನ್ನು ಟ್ರಾನ್ಸ್ಫರ್ ಮಾಡಬೇಕು. ಅದು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ನಾವು ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್ ಕ್ರೆಡಿಟ್ ಸೈಡ್ ನಾವು ಇಲ್ಲಿ ಎಂಟ್ರಿ ಮಾಡೋಣ. ಏನಪ್ಪ ಎಂಟ್ರಿ ಮಾಡೋದಾದ್ರೆ ನೋಡಿ, ಜರ್ನಲ್ ಎಂಟ್ರಿ ಬೇಕಂದರೆ ಇಲ್ಲಿ ಬರಿತೀವಿ. ಜರ್ನಲ್ ಎಂಟ್ರಿ ಯಾವತ್ತೇ ಆಗಲಿ ಒಂದು ಮಿಷಿನನ್ನು ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ಮಿಷಿನ್ ಸೇಲ್ ಮಾಡಿದ್ರೆ ನಮಗೆ ಕ್ಯಾಶ್ ಬರುತ್ತೆ. ಅಂದರೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟರ್ ಟು ಸೇಲ್ಸ್ ಅಕೌಂಟ್. ಏನು ಸೇಲ್ ಮಾಡ್ತಿದ್ದೀವಿ ಅಂದರೆ ಪ್ಲಾಂಟ್ ಆ್ಯಂಡ್ ಮಿಷನರಿ. ಇದು ನಮಗೆ ಜರ್ನಲ್ ಎಂಟ್ರೀಸ್. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಸೇಲ್ಸ್ ಆರ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್ ಅಂತ. ಅಂದರೆ ಈಗ ನಾವು ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್ ಮಾಡ್ತಿರೋದ್ರಿಂದ ಪ್ಲಾಂಟ್ ಆ್ಯಂಡ್ ಮಿಷನರಿ ಏನಾಗಿದೆ ಇಲ್ಲಿ ನಮಗೆ ಕ್ರೆಡಿಟ್ ಆಗಿದೆ. ಅಂದರೆ ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟು ಕ್ರೆಡಿಟ್ ಸೈಡ್, ಅದರ ಒಂದು ಅಪೋಸಿಟ್ ಅಂದರೆ ಡೆಬಿಟ್ ಟ್ರಾನ್ಸಾಕ್ಷನ್ ಏನಿದೆ ಕ್ಯಾಶ್ ಆರ್ ಬ್ಯಾಂಕ್. ಈಗ ನಾವು ಯಾವುದು ಒಂದು ತಗೊಳ್ಳೋಣ, ನಾನು ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ತೀನಿ. ಬೈ ಬ್ಯಾಂಕ್ ಅಕೌಂಟ್ ಬ್ರ್ಯಾಕೆಟಲ್ಲಿ ಸೇಲ್, ಬ್ಯಾಂಕ್ ಅಕೌಂಟ್ ಬ್ರ್ಯಾಕೆಟಲ್ಲಿ ಏನು ಮಾಡ್ತಿದ್ದೀನಿ ನಾನು? ಅಸೆಟ್ಟನ್ನು ಸೇಲ್ ಮಾಡ್ತಿದ್ದೀನಿ ಅಂತ. ಎಷ್ಟಿಗೆ ಸೇಲ್ ಮಾಡ್ತಿದ್ದೀನಿ? 8,000ಗೆ ಸೇಲ್ ಮಾಡ್ತಿದ್ದೀವಿ ಅಂತ ನಾವು ಬರೆದಿದ್ದು ಆಯಿತು. ಈಗ ಇಷ್ಟಿಗೆಲ್ಲ ಎಂಟ್ರಿ ಮಾಡಿದ್ದೀವಿ. ಇದನ್ನು ನಾವೇನು ಮಾಡಬೇಕು? ಈಗ ಲೆಡ್ಜರ್ ಅಕೌಂಟನ್ನು ಕ್ಲೋಸ್ ಮಾಡ್ಕೋಬೇಕು. ನೋಡಿ, ಬ್ಯಾಂಕ್ ಅಕೌಂಟ್ 8,000 ಇದೆ. ಡಿಪ್ರಿಸಿಯೇಷನ್ ಫಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ. ಈಗ ಕ್ಲೋಸ್ ಮಾಡೋದಾದರೆ ನಮಗೆ ಇವಾಗ ಕ್ರೆಡಿಟ್ ಸೈಡ್ 8,58,000 ಬರುತ್ತೆ. ಇವಾಗ ನಮಗೆ ಬ್ಯಾಲೆನ್ಸ್ ಬಂದುಬಿಟ್ಟು ಡೆಬಿಟ್ ಸೈಡ್ ಬರುತ್ತೆ. ಯಾಕಂದರೆ ಓಪನಿಂಗ್ ಬ್ಯಾಲೆನ್ಸು ಪ್ರಾಫಿಟ್ ಆನ್ ಸೇಲ್ 5,03,000 ಹೋದರೆ 8,58,000ಅಲ್ಲಿ ಬ್ಯಾಲೆನ್ಸ್ ಎಷ್ಟು ಬರುತ್ತೆ? 3,55,000. ಅದು ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಬಂದರೆ ನಾವು ಏನಂತ ಟ್ರೀಟ್ ಮಾಡ್ಕೋಬೇಕು? ಅಸೆಟ್ಟನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಟ್ರೀಟ್ ಮಾಡಬೇಕು. ಅದೇ ಬ್ಯಾಲೆನ್ಸಿಂಗ್ ಫಿಗರು ಕ್ರೆಡಿಟ್ ಸೈಡ್ ಬಂದರೆ ಅಸೆಟ್ಟನ್ನು ಸೇಲ್ ಮಾಡ್ತಿದ್ದೀವಿ ಅಂತ ಟ್ರೀಟ್ ಮಾಡ್ಕೋಬೇಕು. ಈಗ ಡೆಬಿಟ್ ಸೈಡ್ ಬ್ಯಾಲೆನ್ಸಿಂಗ್ ಫಿಗರ್ ಬಂದಿರೋದ್ರಿಂದ ಟು ಬ್ಯಾಂಕ್ ಅಕೌಂಟ್ ಅಂತ ಬರ್ಕೊಳ್ಳೋಣ. ಬ್ರಾಕೆಟಲ್ಲಿ ಅಸೆಟನ್ನು ಪರ್ಚೇಸ್ ಮಾಡ್ತಿದ್ದೀವಿ ಅಂತ ಬರ್ಕೊಂಡು ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬಂದಿದ್ರೆ 3,55,000. ಹೀಗೆ ನಾವು ವರ್ಕಿಂಗ್ ನೋಟ್ಸನ್ನು ಮಾಡ್ಕೊಳ್ಳೋದು. ಇದಕ್ಕೂ ಮಾರ್ಕ್ಸ್ ಇರುತ್ತೆ. ಈಗ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಗೆ ಹೋಗ್ಬಿಡೋಣ. ಡೈರೆಕ್ಟಾಗಿ ಕಾಲಮ್ಸ್ ಹಾಕ್ಕೊಳ್ಳಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಫ್ ಎಕ್ಸ್ ಲಿಮಿಟೆಡ್ ಫಾರ್ ದ ಇಯರ್ ಎಂಡಿಂಗ್ 31/3/2014. ಸೇಮ್ ಆ್ಯಸ್ ಯೂಶುವಲ್ ಇದರಲ್ಲೂ 3 ಆ್ಯಕ್ಟಿವಿಟೀಸ್ ಇರುತ್ತೆ. ಫಸ್ಟ್ ಆ್ಯಕ್ಟಿವಿಟಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ. ಫಸ್ಟ್ ಏನು ಮಾಡ್ಕೋಬೇಕು? ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್
ನಾವು ಬರ್ಕೋಬೇಕಂದ್ರೆ ಈ ವರ್ಷದ ಪ್ರಾಫಿಟ್ ಎಷ್ಟಿದೆ ಅಂತ ಅಬ್ಸರ್ವ್ ಮಾಡೋದಾದರೆ ಪ್ರಾಬ್ಲಮಲ್ಲಿ ನೋಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ ನೋಡಿ 1,00,000 ಇದೆ ಈ ವರ್ಷದ. ನೆಕ್ಸ್ಟ್ 2014 ಬರೋದ್ರೆ 1,60,000 2013 ಪ್ಲಸ್ 2014 ಎರಡೂ ಇರುತ್ತೆ. ನಾವು ಬರೀ ಈ ವರ್ಷದ ಮಾತ್ರ ಎಷ್ಟಿದೆ ಅಂತ ನಾವು ಕನ್ಸಿಡರ್ ಮಾಡೋದಾದರೆ ಡಿಡಕ್ಟ್ ಮಾಡಿಕೊಂಡು ನಮಗೆ ಬರುತ್ತೆ. ಅದನ್ನು ಇಲ್ಲಿ ನಾವು ಬರ್ಕೊಳ್ಳೋಣ. ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಮೈನಸ್ ಮಾಡಿದ್ರೆ ಈ ವರ್ಷದ ಮಾತ್ರ ಎಷ್ಟು ಬಂದಿದೆ 60,000 ರೂಪೀಸ್. ಅದಕ್ಕೆ ಆ್ಯಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಫ್ ನಾನ್ ಕ್ಯಾಶ್ ಚಾರ್ಜಸ್ ಏನಾದರೂ ಇದೆಯಾ ಅಂತ ಅಬ್ಸರ್ವ್ ಮಾಡ್ಕೊಳ್ಳೋದಾದರೆ ಫಸ್ಟ್ ಲೆಡ್ಜರಲ್ಲಿ ಅಕೌಂಟ್ ಏನು ವರ್ಕಿಂಗ್ ನೋಟ್ಸ್ ಮಾಡಿದ್ದೀವಿ ಅದನ್ನು ಎಲ್ಲ ಟ್ರಾನ್ಸ್ಫರ್ ಮಾಡಿಬಿಡಿ. ಇದಕ್ಕೇನಾದರೂ ಸಂಬಂಧ ಪಟ್ಟಿರೋದಾದರೆ ಈಗ ಬ್ಯಾಂಕ್ ಅಕೌಂಟು ನಮಗೆ ಇದು ಸೇಲ್ ಅಂತ ಒಂದು ಸೇಲ್ ಆಫ್ ಫಿಕ್ಸೆಡ್ ಅಸೆಟ್ ಆರ್ ಪರ್ಚೇಸ್ ಆಫ್ ಫಿಕ್ಸೆಡ್ ಅಸೆಟ್ ಬಂದು ಇನ್ವೆಸ್ಟ್ಮೆಂಟ್ ರಿಲೇಟೆಡ್, ಅದು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ಗೆ ಹೋಗುತ್ತೆ. ಡಿಪ್ರಿಸಿಯೇಷನ್ ಇದೆ ನೋಡಿ, ಡಿಪ್ರಿಸಿಯೇಷನ್ನ ನಾವಿಲ್ಲಿ ತಗೋಬೋದು. ಇಲ್ಲಿ ಬರ್ಕೊಳ್ಳೋಣ. ಡಿಪ್ರಿಸಿಯೇಷನ್ ಆನ್ ಮಿಷನರಿ ಎಷ್ಟು 50,000. ಇಲ್ಲಿ ಒಂದು ಸಲ ಆಗಿದೆ, ಇಲ್ಲಿ ಸೆಕೆಂಡ್ ಟೈಮು ಆಗಿದೆ ಅಂದರೆ 2 ಟೈಮ್ಸ್ ಆಗಿದೆ ಅಂದರೆ ಇಲ್ಲಿ ವರ್ಕಿಂಗ್ ನೋಟ್ಸಲ್ಲಿ 2 ಟಿಕ್ಕನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ಕ್ಯಾರಿಡ್ ಒಂದೇ ಸಲ ಕೊಟ್ಟಿರೋದು, ಅದು ನಾವು ಇದಕ್ಕೆ ಇಲ್ಲಿ ಒಂದು ಸಲ ಹಾಕ್ಕೊಂಡಿದ್ದೀವಿ ನೋಡಿ, ಇಲ್ಲಿ ಒಂದು ಟಿಕ್ ಹಾಕ್ಕೊಳ್ಳಿ. ಓಪನಿಂಗ್ ಬ್ಯಾಲೆನ್ಸು ಕ್ಲೋಸಿಂಗ್ ಬ್ಯಾಲೆನ್ಸು ಆಲ್ರೆಡಿ ಲೆಡ್ಜರ್ ಅಕೌಂಟಲ್ಲಿ ಮಾಡ್ಕೊಂಡಿರೋದು ಒಂದು ಟಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಪ್ರಾಫಿಟ್ ಆನ್ ಸೇಲ್ ಪ್ರಾಫಿಟ್ ಅದು ನಮಗೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬರಲ್ಲ, ಇನ್ಕಮ್ ಬರುತ್ತೆ ಅಂದರೆ ಅದು ಮತ್ತೆ ನಾವು ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಆರ್ ಪರ್ಚೇಸ್, ಇದು ಪರ್ಚೇಸ್ ಆರ್ ಸೇಲ್ ಹೇಳಿದ್ದೀನಿ, ಇದು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಕೆಳಗಡೆ ಬರುತ್ತೆ, ಅದು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಮಾಡಿದಾಗ ಅಲ್ಲಿ ಬರ್ಕೊಳ್ಳೋಣ. ಇನ್ನು ನೆಕ್ಸ್ಟ್ ಇನ್ನೇನಾದರೂ ಇದೆಯಾ ನಮಗೆ ಆಪರೇಟಿಂಗ್ ಆರ್ ನಮಗೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆರ್ ಚಾರ್ಜಸ್ ಏನಾದರೂ ಇದೆಯಾ ಅಂತಂದರೆ ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಬಂದು ಫಿಕ್ಸೆಡ್ ಅಸೆಟ್ಟು ತಗೊಳ್ಳೋದಿಲ್ಲ, ಇದನ್ನು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸಲ್ಲಿ ತಗೊಳ್ತೀವಿ. ಸ್ಟಾಕು ಡೆಟಾರ್ಸು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು ಕರೆಂಟ್ ಅಸೆಟ್ ಆಪರೇಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಅದರ ಕೆಳಗಡೆ ಅಡ್ಜಸ್ಟ್ಮೆಂಟ್ಸಲ್ಲಿ ತಗೊಳ್ಳೋದು. ಈಗ ಸದ್ಯಕ್ಕೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಏನಾದರೂ ಇದೆಯಾ ಅಂತಂದರೆ ಅಸೆಟ್ಸಲ್ಲಿ ಸದ್ಯಕ್ಕೆ ಏನೂ ಇಲ್ಲ. ಲೈಬಿಲಿಟೀಸ್ಗೆ ಹೋಗೋದಾದರೆ ಶೇರ್ ಕ್ಯಾಪಿಟಲ್ ಇದೆ, ಅದು ನಮಗೆ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ತೊಗೊಂಡಿದ್ದೀವಿ. ಜನರಲ್ ರಿಸರ್ವ್ ಇದೆ ನೋಡಿ, ಆ ಜನರಲ್ ರಿಸರ್ವನ್ನು ನಾವು ಇಲ್ಲಿ ತಗೋಬೋದು. ಏನಂತ ತಗೊಳ್ಳೋಣ, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಅಂತ ನಾವು ಹಾಕ್ಕೋಬೋದಾಗಿತ್ತು. ಇಲ್ಲಿ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಎಷ್ಟು ಅಂದರೆ ಬ್ಯಾಲೆನ್ಸಿಂಗ್ ಫಿಗರ್ನು ಚೆಕ್ ಮಾಡ್ಕೊಳ್ಳಿ. ಜಸ್ಟ್ 50,000 ಮೈನಸ್ 70 ಅಂದರೆ ಎಷ್ಟು ನಾವು ಟ್ರಾನ್ಸ್ಫರ್ ಮಾಡ್ತಿದ್ದೀವಿ ಅಂದರೆ ಈಗ ಸದ್ಯಕ್ಕೆ 20,000 ಮಾಡ್ತಿದ್ದೀವಿ. ನೆಕ್ಸ್ಟ್ ಇನ್ನೇನಾದರೂ ಇದೆಯಾ ಅಂದರೆ ಸನ್ಡ್ರಿ ಕ್ರೆಡಿಟರ್ಸು ಬಿಲ್ಸ್ ಪೇಬಲ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು ಕರೆಂಟ್ ಲೈಬಿಲಿಟಿ ಆಗಿರೋದ್ರಿಂದ ಅದು ನೆಕ್ಸ್ಟ್ ಕೆಳಗಡೆ ಅಡ್ಜಸ್ಟ್ಮೆಂಟ್ಸಲ್ಲಿ ತಗೊಳ್ಳೋದು. ಅಂದರೆ ಈಗ ಸದ್ಯಕ್ಕೆ ಇರೋದು ಎರಡನ್ನೇ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 70,000 ನಾವೇನು ಮಾಡಬೇಕು 60,000ಗೆ ಆ್ಯಡ್ ಮಾಡಿದ್ರೆ 1,30,000 ರೂಪೀಸ್ 1,30,000 ರೂಪೀಸ್ ನಮಗೆ ಬರುತ್ತೆ. ಈ 1,30,000 ಲೆಸ್ ನಾನ್ ಆಪರೇಟಿಂಗ್ ಇನ್ಕಮ್ಸನ್ನು ನಾವು ಡಿಡಕ್ಟ್ ಮಾಡ್ಕೋಬೇಕು. ಇಷ್ಟು ಪ್ರಾಬ್ಲಮ್ಸಲ್ಲಿ ಬಂದಿಲ್ಲ, ಇವತ್ತು ಬಂದಿದೆ. ಏನಾದರೂ ಇದೆಯಾ ಅಂದರೆ ಇದೆ ನೋಡಿ, ನಾನ್ ಆಪರೇಟಿಂಗ್ ಇನ್ಕಮ್ಸು ಆಲ್ರೆಡಿ ಅಕೌಂಟಲ್ಲಿ ಬರೆದಿದ್ದೀವಿ. ಪ್ರಾಫಿಟ್ ಆನ್ ಸೇಲ್ 3,000 ರೂಪೀಸ್, ಇದು ನಾವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತಕ್ಕಂಥ ಪ್ರಾಫಿಟ್, ಇದು 3,000 ಇದೆ. ಅದನ್ನು ನೋಡಿ ಈ 3,000 ರೂಪೀಸನ್ನು ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೋಬೇಕು. ಪ್ರಾಫಿಟ್ ಆನ್ ಸೇಲ್ ಆಫ್ ಮಿಷನರಿ 3,000 ಇದು ಒಂದೇ ಇರೋದ್ರಿಂದ ಆ ಒಂದನ್ನೇ ಏನು ಮಾಡೋಣ 1,30,000 ರೂಪೀಸಲ್ಲಿ ಲೆಸ್ ಮಾಡಿದ್ರೆ ವಿ ವಿಲ್ ಗೆಟ್ 1,27,000 ರೂಪೀಸ್. ಇದರಲ್ಲಿ ನಾವೇನು ಮಾಡಬೇಕು ಅಡ್ಜಸ್ಟ್ಮೆಂಟ್ಸ್ ಕನ್ಸಿಡರ್ ಮಾಡಬೇಕು. ಏನು ಅಡ್ಜಸ್ಟ್ಮೆಂಟ್ ಅಂದರೆ ಅಡ್ಜಸ್ಟ್ಮೆಂಟ್ ಇನ್ ಚೇಂಜಸ್ ಆಫ್ ಕರೆಂಟ್ ಆಪರೇಟಿಂಗ್ ಲೈಬಿಲಿಟೀಸ್ ಆ್ಯಂಡ್ ಕರೆಂಟ್ ಆಪರೇಟಿಂಗ್ ಅಸೆಟ್ಸ್. ಅದರಲ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಏನು ಹೇಳಿದ್ದಾರೆ, ಆ್ಯಡ್ ಇನ್ಕ್ರೀಸ್ ಇನ್ ಕರೆಂಟ್ ಲೈಬಿಲಿಟೀಸ್ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್. ಅಂದರೆ ಕರೆಂಟ್ ಅಸೆಟ್ಸ್ ವ್ಯಾಲ್ಯೂ ಡಿಕ್ರೀಸ್ ಆಗಿರಬೇಕು, ಕರೆಂಟ್ ಲೈಬಿಲಿಟೀಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದ್ರೆ ಅಂಥದ್ದನ್ನು ನಾವಿಲ್ಲಿ ತಗೋಬೇಕು ಅಂತ ಹೇಳಿದ್ದಾರೆ. ಅಂದರೆ ಈಗ ನೆಕ್ಸ್ಟ್ ನಾವೇನು ಮಾಡೋಣ, ಮತ್ತೆ ಬ್ಯಾಲೆನ್ಸ್ ಶೀಟ್ಗೆ ಹೋಗಿ ಅದರಲ್ಲಿ ಕರೆಂಟ್ ಅಸೆಟ್ ಕರೆಂಟ್ ಲೈಬಿಲಿಟೀಸ್ ಯಾವ್ಯಾವುದು ಅಂತ ಐಡೆಂಟಿಫೈ ಮಾಡಿಕೊಂಡು ಯಾವುದಾದ್ರೂ ನಾವು ತಗೊಳ್ಳೋದಿದ್ರೆ ಕನ್ಸಿಡರ್ ಮಾಡೋಣ. ಕರೆಂಟ್ ಅಸೆಟ್ಸ್ ಕರೆಂಟ್ ಲೈಬಿಲಿಟೀಸ್ ಅಂದರೆ ಇಲ್ಲಿ ಕರೆಂಟ್ ಅಸೆಟ್ ಯಾವುದಿದೆ ಅಂದರೆ ಸ್ಟಾಕ್ ಕರೆಂಟ್ ಅಸೆಟ್ಟಿಗೆ ಸದ್ಯಕ್ಕೆ ನಮಗೇನು ನಾವಿಲ್ಲಿ ಆ್ಯಡ್ ಮಾಡ್ತಕ್ಕಂಥದ್ದು ಕನ್ಸಿಡರ್ ಮಾಡ್ತಿದ್ದ ಕರೆಂಟ್ ಅಸೆಟ್ ಡಿಕ್ರೀಸ್ ಆಗಿರೋದು ಮಾತ್ರ ತಗೊಳ್ಳೋಣ. ಸ್ಟಾಕ್ ಏನಾಗಿದೆ ವ್ಯಾಲ್ಯೂ
1 lakh ಇದೆ, 75 ಡಿಕ್ರೀಸ್ ಆಗಿದೆ. ಅಂದರೆ ಈಗ ಸ್ಟಾಕನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಡೇಟಾಸ್ ಏನಾಗಿದೆ, 1,40,000 ಇದ್ದಿದ್ದು 50,000 ಆಗಿದೆ. ಇದು ಡಿಡಕ್ಟ್ ಮಾಡಬೇಕು, ಇದು ಬೇಡ. ನೆಕ್ಸ್ಟ್ ಅಂದರೆ ಈಗ ಸ್ಟಾಕನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ಸನ್ರಿ ಡೇಟಾರ್ಸ್ ಏನು ಮಾಡ್ಕೋಬೇಕು, ಇನ್ಕ್ರೀಸ್ ಆಗಿದೆ ಅಂದರೆ ಇದು ಲೆಸ್ ಮಾಡ್ಕೋಬೇಕು. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು 14,000 ಇದ್ದಿದ್ದು 12,000 ಆಗಿದೆ ಅಂದರೆ ಡಿಕ್ರೀಸ್ ಆಗಿರೋದ್ರಿಂದ ಇದನ್ನು ನಾವೇನು ಮಾಡ್ಕೊಳ್ಳೋಣ, ಇವಾಗ ಕನ್ಸಿಡರ್ ಮಾಡ್ಕೊಳ್ಳೋಣ. ಕ್ಯಾಶ್ ಅಟ್ ಬ್ಯಾಂಕ್ ಮತ್ತೆ ತಗೊಳ್ಳೋಣ. ಈಗ ಒಂದು ಎರಡು ಬರ್ಕೊಂಡ್ಬಿಡೋಣ. ಯಾವುದು, ಸ್ಟಾಕು, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಯಾಕಂದರೆ ಅದರ ವ್ಯಾಲ್ಯೂ ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಇನ್ ಸ್ಟಾಕ್ ಬ್ರಾಕೆಟಲ್ಲಿ ಕರೆಂಟ್ ಅಸೆಟ್ ಎಷ್ಟು ಡಿಕ್ರೀಸ್ ಆಗಿದೆ ಅಂತಂದರೆ ನೋಡಿ, 1 lakh ಇದ್ದಿದ್ದು 75,000 ಅಂದರೆ 25,000 ಡಿಕ್ರೀಸ್ ಆಗಿದೆ. ಅದೇ ರೀತಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಡಿಕ್ರೀಸ್ ಆಗಿತ್ತಲ್ವ, ಅದನ್ನು ಬ್ರಾಕೆಟಲ್ಲಿ ಕರೆಂಟ್ ಅಸೆಟ್ ಎಷ್ಟು ಡಿಕ್ರೀಸ್ ಆಗಿದೆ ಅಂದರೆ 2,000 ಕರೆಂಟ್ ಅಸೆಟ್ಸ್ ಆಗೋಯ್ತು. ಈಗ ಕರೆಂಟ್ ಲೈಬಿಲಿಟೀಸ್ ಹೋಗೋದಾಗಿದ್ರೆ ಕರೆಂಟ್ ಲೈಬಿಲಿಟೀಸ್ ಏನಾಗಿರಬೇಕು, ಇನ್ಕ್ರೀಸ್ ಆಗಿರಬೇಕು. ಅದನ್ನು ನಾವು ಅಬ್ಸರ್ವ್ ಮಾಡೋದಾದರೆ ಜನರಲ್ ರಿಸರ್ವ್ ಆಗಿದೆ, ಸನ್ರಿ ಕ್ರೆಡಿಟಾರ್ಸ್ ಇದೆ ನೋಡಿ, ಇನ್ಕ್ರೀಸ್ ಆಗಿರೋದು ಮಾತ್ರ ನಾವು ತಗೋಬೇಕು. ಕ್ರೆಡಿಟಾರ್ಸ್ ಇನ್ಕ್ರೀಸ್ ಆಗಿದೆ ಅಂದರೆ ಈಗ ಸದ್ಯನ ನಾವಿಲ್ಲಿ ತಗೋಬೋದು, ಯಾಕಂದರೆ ಇದು ನಮಗೆ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ಲು ನಮಗೆ ಇನ್ಕ್ರೀಸ್ ಆಗಿದೆ ಅಂದರೆ ಇದನ್ನು ನಾವು ತಗೋಬೋದು. ನೆಕ್ಸ್ಟು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು ಡಿಕ್ರೀಸ್ ಆಗಿದೆ ಅಂದರೆ ಇದು ನಾವು ಡಿಡಕ್ಟ್ ಮಾಡ್ಕೋಬೇಕಾದ್ರೆ ಮತ್ತೆ ತಗೊಳ್ಳೋಣ. ಅಂದರೆ ಈಗ ಸದ್ಯಕ್ಕೆ 2 ಇದೆ ಲೈಬಿಲಿಟೀಸಲ್ಲಿ ಇನ್ಕ್ರೀಸ್ ಆಗಿರೋದು. ಸನ್ರಿ ಕ್ರೆಡಿಟಾರ್ಸು, ಬಿಲ್ಸ್ ಪೇಯಬಲ್ಲು ಇಲ್ಲಿ ಬರ್ಕೊಳ್ಳೋಣ. ಇನ್ಕ್ರೀಸ್ ಇನ್ ಕ್ರೆಡಿಟಾರ್ಸ್, ಕರೆಂಟ್ ಲೈಬಿಲಿಟಿ ಎಷ್ಟು ಇನ್ಕ್ರೀಸ್ ಆಗಿದೆ, 37,000 ರುಪೀಸ್. ಇನ್ಕ್ರೀಸ್ ಇನ್ ಬಿಲ್ಸ್ ಪೇಯಬಲ್, ಕರೆಂಟ್ ಲೈಬಿಲಿಟೀಸ್ 10,000 ರುಪೀಸ್. ಸದ್ಯಕ್ಕೆ 4 ಇನ್ಕ್ರೀಸ್ ಆಗಿದೆ. ಈ 4 ಆ್ಯಡ್ ಮಾಡಿಕೊಂಡ್ರೆ ನಮಗೆ 74,000 ಬರುತ್ತೆ. ಈ 74,000 ಏನು ಮಾಡಬೇಕು, ನಾವಿಲ್ಲಿ ಆ್ಯಡ್ ಮಾಡಬೇಕು. ಯಾವುದಕ್ಕೆ, 1,27,000ಗೆ ಆ್ಯಡ್ ಮಾಡಿಕೊಂಡ್ರೆ 2,01,000 ರುಪೀಸ್ ಬರುತ್ತೆ. ಈ 2,01,000 ರುಪೀಸಲ್ಲಿ ನಾವು ಏನು ಮಾಡಬೇಕು, ಮತ್ತು ಲೆಸ್ ಮಾಡಬೇಕು. ಏನು, ಡಿಕ್ರೀಸ್ ಇನ್ ಕರೆಂಟ್ ಲೈಬಿಲಿಟೀಸ್ ಆ್ಯಂಡ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್. ಅಂದರೆ ಮೇಲೆಗಡೆ ಬಿಟ್ಟಿದ್ದೀವಿ ಅದನ್ನು, ಅಂದರೆ ಯಾವಾಗಲೂ ಯಾವ್ಯಾವ್ದು ಬಿಟ್ಟಿದ್ದೀವಿ ಮೈನಸ್ ಹಾಕಿದ್ದೀವಿ ನೋಡಿ. ಸನ್ರಿ ಡೇಟಾರ್ಸ್ ಅಸೆಟ್ಸ್ಗೆ ಬಂದರೆ ಅದು ಇನ್ಕ್ರೀಸ್ ಆಗಿದೆ, ಯಾಕಂದರೆ ಇಲ್ಲೂ ಹೇಳಿರೋದು ಕರೆಂಟ್ ಅಸೆಟ್ ಇನ್ಕ್ರೀಸ್ ಆಗಿರಬೇಕು ನೋಡಿ. ಡೇಟಾರ್ಸ್ ಇನ್ಕ್ರೀಸ್ ಆಗಿದೆ, ಅದಕ್ಕೆ ಇಲ್ಲಿ ಕನ್ಸಿಡರ್ ಮಾಡೋಣ. ಇನ್ಕ್ರೀಸ್ ಇನ್ ಡೇಟಾರ್ಸ್ ಬ್ರಾಕೆಟಲ್ಲಿ ಕರೆಂಟ್ ಅಸೆಟ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ 10,000. ಇನ್ನು ರಿಮೈನಿಂಗ್ ಎಲ್ಲ ತಗೊಂಡಿದ್ದೀವಿ. ಇಲ್ಲೂ ಒಂದು ಬಿಟ್ಟಿದ್ದೀವಿ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಅದು ಕರೆಂಟ್ ಲೈಬಿಲಿಟೀಸು ಡಿಕ್ರೀಸ್ ಆಗಿರಬೇಕು, ಯಾಕಂದರೆ ಅಲ್ಲಿ ಹೇಳಿದ್ದಾರೆ ಡಿಕ್ರೀಸ್ ಆಗಿರೋದು. ಕರೆಂಟ್ ಲೈಬಿಲಿಟೀಸಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಮಾತ್ರ ಡಿಕ್ರೀಸ್ ಆಗಿರೋದ್ರಿಂದ ಅದನ್ನು ನಾವೀಗ ಎಷ್ಟು ಡಿಕ್ರೀಸ್ ಆಗಿದ್ರೆ 2,000 ರುಪೀಸ್. ಇವೆರಡೂ ಸೇರಿದರೆ 12,000 ಅಂದರೆ 2,01,000 ಏನು ಮಾಡಬೇಕು, ಲೆಸ್ 12,000 ರುಪೀಸ್ ಲೆಸ್ ಮಾಡಿದ್ರೆ ನಮಗೆ 1,89,000 ರುಪೀಸ್ ಬಂದಿದೆ. ಅದು ಪಾಸಿಟಿವ್ ಬಂದಿರೋದ್ರಿಂದ ನಾವು ಅದನ್ನೇನಂತ ಹೇಳ್ಬೋದು, ಕ್ಯಾಶ್ ಇನ್ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಪಾಸಿಟಿವ್ ವ್ಯಾಲ್ಯೂ. ಅದು ನೆಗೆಟಿವ್ ವ್ಯಾಲ್ಯೂ ಇದ್ದರೆ ಅದು ಔಟ್ಫ್ಲೋ ಅಂತ ಹೇಳ್ಬೋದು. ಇಷ್ಟು ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಕ್ಯಾಲ್ಕುಲೇಟ್ ಮಾಡೋದು. ಈಗ ನೆಕ್ಸ್ಟ್ ಸೆಕೆಂಡ್ ಒನ್, ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಅಂದರೆ ಇಲ್ಲಿ ಬರೀ ಫಿಕ್ಸೆಡ್ ಅಸೆಟ್ಸು ಪರ್ಚೇಸ್ ಮಾಡಿ ಏನಾದರೂ ಸೇಲ್ ಮಾಡಿದರೆ ಅದನ್ನು ಮಾತ್ರ ನಾವು ಕನ್ಸಿಡರ್ ಮಾಡೋದು. ಅದನ್ನು ಮಾಡಬೇಕಾಗಿದ್ರೆ ಫಸ್ಟ್ ನಾವು ಈಗ ಲೆಡ್ಜರ್ ಅಕೌಂಟ್ಸ್ ಕ್ರಿಯೇಟ್ ಮಾಡಿರ್ತೀವಲ್ಲ ಅದಕ್ಕೆ ಹೋಗಬೇಕು. ಅದರಕ್ಕಿಂತ ಮುಂಚೆ ಏನಾದರೂ ಇಲ್ಲಿ ಬ್ಯಾಲೆನ್ಸ್ ಶೀಟ್ಗೆ ಹೋಗ್ಬಿಟ್ಟು ಏನೇನು ಫಿಕ್ಸೆಡ್ ಅಸೆಟ್ ಇದೆ ಅಂದರೆ ಇರೋದು ಎರಡೇ, ಅದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಒಂದು, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಒಂದು. ಫಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗನ್ನು ನಾವು ಕನ್ಸಿಡರ್ ಮಾಡೋಬಿಡೋಣ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಏನಾಗಿದೆ, ಫಸ್ಟ್ 80,000 ಇದೆ, ನೆಕ್ಸ್ಟ್ 1,20,000 ಆಗಿದೆ. ಅಂದರೆ ಇನ್ಕ್ರೀಸ್ ಆಗಿದೆ ಅಂದರೆ ನಾವು ಪರ್ಚೇಸ್ ಮಾಡಿದ್ದೀವಿ ಅಂತ ಅರ್ಥ. ಅದೇ ವ್ಯಾಲ್ಯೂ ಡಿಕ್ರೀಸ್ ಆಗಿದ್ರೆ ಸೆಲ್ ಮಾಡಿದ್ದೀವಿ ಅಂತ ಅರ್ಥ. ಇಲ್ಲಿ ನಮಗೆ 40,000 ಇನ್ಕ್ರೀಸ್ ಆಗಿದೆ ನೋಡಿ. ಇಲ್ಲಿ 40,000 ಇನ್ಕ್ರೀಸ್ ಆಗಿದೆ ಅಂದರೆ ಪರ್ಚೇಸ್ ಮಾಡಿದ್ದೀವಿ ಅಂತ. ಅದು ಡೈರೆಕ್ಟಾಗಿ ಹೇಗೆ ಏನು ಅಕಸ್ಮಾತ್ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿಲ್ಲ ಅಂತಂದರೆ ತಗೋಬೇಕು. ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ರೆ ಸೇಲ್ ಲೆಡ್ಜರ್ ಪ್ರಾಫಿಟ್ ಆ್ಯಂಡ್ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್ ಥರ ಲೆಡ್ಜರ್ ಅಕೌಂಟ್ ಮಾಡ್ಕೋಬೇಕಾಗಿತ್ತು. ಈಗ ಸದ್ಯಕ್ಕೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇಲ್ಲಿ ಬರ್ಕೊಂಡು ಬಿಡೋಣ ನೋಡಿ. ಇಲ್ಲಿ ಬರ್ತಿದ್ದೀನಿ, ಪರ್ಚೇಸ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಷ್ಟು ಪರ್ಚೇಸ್ ಮಾಡಿದ್ದೀವಿ, 40,000. ಇಲ್ಲಿ ಯಾಕೆ ನಾನು ಬ್ರಾಕೆಟ್ ಹಾಕಿದ್ದೀನಿ ಅಂತಂದರೆ
ನಾವು ಪರ್ಚೇಸ್ ಮಾಡಿದಾಗ ಲ್ಯಾಂಡ್ ನಮಗೆ ಬರುತ್ತೆ, ಆದರೆ ಕ್ಯಾಶ್ ಔಟ್ಫ್ಲೋ ಆಗ್ತಿದೆ. ಕ್ಯಾಶ್ ಔಟ್ಫ್ಲೋ ಆದಾಗ ಅದರ ವ್ಯಾಲ್ಯೂ ಡಿಕ್ರೀಸ್ ಆಗೋಗ್ತಾ ಇರುತ್ತೆ ಕ್ಯಾಶ್ ಅಕೌಂಟಲ್ಲಿ. ಅದಕ್ಕೆ ಕ್ಯಾಶ್ ಔಟ್ಫ್ಲೋ ಆಗ್ತಿರೋದ್ರಿಂದ ಬ್ರ್ಯಾಕೆಟಲ್ಲಿ ಹಾಕಿದ್ದೀವಿ. ನೆಕ್ಸ್ಟ್ ಬರೋದಾದರೆ ಇನ್ನೊಂದು ಅಸೆಟ್ ಪ್ಲಾಂಟ್ ಆ್ಯಂಡ್ ಮಿಷನರಿ. ಅದಕ್ಕೆ ನಾನು ಈಗ ಆಲ್ರೆಡಿ ವರ್ಕಿಂಗ್ ನೋಟ್ಸ್ ಮಾಡಿದ್ದೀವಿ. ವರ್ಕಿಂಗ್ ನೋಟ್ಸಲ್ಲಿ ಮಾಡೋದ್ರೆ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಅಂದರೆ ಬ್ಯಾಂಕ್ ಪರ್ಚೇಸ್ ಇಲ್ಲ ಸೇಲ್ ಏನಾದರೂ ಮಾಡಿದ್ರೆ ಮಾತ್ರ ಕನ್ಸಿಡರ್ ಮಾಡಬೇಕು. ನೋಡಿ, ಇಲ್ಲಿ ಡೆಬಿಟ್ ಸೈಡ್ ಬರೋದಾದರೆ ಆಲ್ರೆಡಿ ಈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಒಂದೇ ಸಲ ತಗೊಂಡಿದ್ವಿ. ಪ್ರಾಫಿಟ್ ಆ್ಯಂಡ್ ಸೇಲು ಆಲ್ರೆಡಿ ನಾನು ಆಪರೇಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಕನ್ಸಿಡರ್ ಮಾಡಿದ್ದೀನಿ. ಇನ್ನು ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಪರ್ಚೇಸ್ ಅಂದರೆ ಈಗ ನಾವಲ್ಲಿ ತಗೊಳ್ಳೋಣ. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಪರ್ಚೇಸ್ ಆಫ್ ಪ್ಲ್ಯಾಂಟ್ ನೋಡಿ, ಇಲ್ಲಿ ಪರ್ಚೇಸ್ ಆಫ್ ಪ್ಲ್ಯಾಂಟ್ ತಗೋಬೇಕು. ಪರ್ಚೇಸ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಎಷ್ಟು ತಗೊಂಡಿದ್ದೀವಿ, ಅಲ್ಲಿ ಬಂದಿದ್ದು 3,55,000. ಪರ್ಚೇಸ್ ಮಾಡಿದ್ರೆ ಆ್ಯಸ್ ಯೂಶಲ್ ಕ್ಯಾಶ್ ಔಟ್ಫ್ಲೋ ಆಗುತ್ತೆ, ಅದಕ್ಕೆ ಬ್ರ್ಯಾಕೆಟ್ ಹಾಕಿದ್ದೀನಿ, ಅಂದರೆ ನೆಗೆಟಿವ್ ಕ್ಯಾಶ್ ಔಟ್ಫ್ಲೋ ಆಗ್ತಾ ಇದೆ ಅಂತ. ನೆಕ್ಸ್ಟ್ ಇನ್ನೇನಿದೆ ಅಂತಂದರೆ ಇವಾಗ ಇದು ಆಯಿತು. ನೆಕ್ಸ್ಟು ಬ್ಯಾಂಕ್ ಅಕೌಂಟ್ ಅಂದರೆ ಸೇಲ್ ಮಾಡಿದ್ವಿ. ಅಂದರೆ ಸೇಲ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಎಷ್ಟು ಸೇಲ್ ಮಾಡಿದ್ದೀವಿ ಅಂದರೆ 8,000 rupees. ಆ 8,000 rupees ಇದೆ. ಇನ್ನು ಡಿಪ್ರಿಸಿಯೇಷನ್ ತಗೊಂಡಿದ್ದೀವಿ. ಬ್ಯಾಲೆನ್ಸ್ ಕ್ಯಾರಿಡ್ ಒಂದೇ ಸಲ ತಗೋಬೇಕಂದ್ರೆ ಈಗ ಪ್ಲಾಂಟ್ ಆ್ಯಂಡ್ ಮಿಷನರಿನ ಸೇಲ್ ಮಾಡ್ತಿರೋದ್ರಿಂದ ಅದನ್ನು ಇಲ್ಲಿ ತಗೊಳ್ಳೋಣ. 8,000 ಸೇಲ್ ಮಾಡಿದ್ರೆ ಕ್ಯಾಶ್ ಇನ್ಫ್ಲೋ ಆಗುತ್ತೆ, ಅಂದರೆ ಪಾಸಿಟಿವ್ ವ್ಯಾಲ್ಯೂ ಕ್ಯಾಶ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ, ಅದಕ್ಕೆ 8,000 ಹಾಗೆ ತಗೊಳ್ಳೋಣ. ಇನ್ನು ಕರೆಂಟ್ ಅಸೆಟ್ಸ್ ಫಿಕ್ಸೆಡ್ ಅಸೆಟ್ಸ್ ಇರೋದೇ ಎರಡನ್ನೂ ತಗೊಂಡ್ಬಿಟ್ಟಿದ್ದೀವಿ. ಈಗೇನು ಮಾಡಬೇಕು, ನೆಗೆಟಿವ್ ವ್ಯಾಲ್ಯೂ ಇದೆ ಅಲ್ವಾ, ಇವೆರಡನ್ನು ಒಂದ್ಸಲ ಆ್ಯಡ್ ಮಾಡ್ಕೊಂಡು ಬಿಡೋಣ. 3,55,000 ಪ್ಲಸ್ 40,000 ಅಂದರೆ 3,95,000 ಬರುತ್ತೆ. 3,95,000 ಮೈನಸ್ 8,000 ಮಾಡಿಕೊಂಡ್ರೆ ನಮಗೆ 3,87,000 ನೆಗೆಟಿವ್ ಬ್ಯಾಲೆನ್ಸ್ ಬರುತ್ತೆ. ಅಂದರೆ 3,87,000 ಅಂದರೆ ಕ್ಯಾಶ್ ಔಟ್ಫ್ಲೋ ಆಗ್ತಿದೆ. ಈಗ ಸೇಲ್ ಮಾಡಿರೋದಕ್ಕಿಂತ ಪರ್ಚೇಸ್ ಮಾಡಿರೋ ವ್ಯಾಲ್ಯೂನೇ ಜಾಸ್ತಿ ಇದೆ, ಅದಕ್ಕೆ ನೆಗೆಟಿವ್ ವ್ಯಾಲ್ಯೂ. ಅದಕ್ಕೆ ನಾವು ಇಲ್ಲಿ ಏನಂತ ಹೇಳ್ತಿದ್ದೀವಿ, ಕ್ಯಾಶ್ ಔಟ್ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಇಷ್ಟು, ಅದು ಔಟರ್ ಕಾಲಮಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಇನ್ನು ಬ್ಯಾಲೆನ್ಸ್ ಶೀಟಲ್ಲಿ ಏನಾದರೂ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ರಿಲೇಟೆಡ್ ಇದೆ ಕನ್ಸಿಡರ್ ಮಾಡೋಣ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆಗಿದೆ, ಪ್ಲಾಂಟ್ ಆ್ಯಂಡ್ ಮಿಷನರಿ ಆಗಿದೆ, ಸ್ಟಾಕು, ಡೆಟಾರ್ಸು, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆಗಿದೆ, ಕ್ಯಾಶ್ ಅಟ್ ಬ್ಯಾಂಕ್ ಇದೆ. ಅದು ಲಾಸ್ಟಲ್ಲಿ ನಾವು ಕನ್ಸಿಡರ್ ಮಾಡ್ಕೋಬೇಕಾಗಿರುತ್ತೆ, ಈಗಲೇ ಬೇಡ. ಲೈಬಿಲಿಟೀಸ್ ಬಂದರೆ ಶೇರ್ ಕ್ಯಾಪಿಟಲ್ ಇದು ತಗೊಂಡಿಲ್ಲ, ಇದು ಫೈನಾನ್ಸಿಂಗ್ ಆ್ಯಕ್ಟಿವಿಟಿಲಿ ತಗೊಳ್ಳೋಣ. ಶೇರ್ ಕ್ಯಾಪಿಟಲ್ ವ್ಯಾಲ್ಯೂ ನೋಡ್ಕೋಬೇಕು ಫಸ್ಟು. ಇನ್ಕ್ರೀಸ್ ಆಗಿದ್ರೆ ಇಶ್ಯೂ ಆಫ್ ಶೇರ್ಸ್, ಅದೇ ವ್ಯಾಲ್ಯೂ ಡಿಕ್ರೀಸ್ ಆಗಿದ್ರೆ ರಿಡೆಂಪ್ಷನ್ ಆಫ್ ಶೇರ್ಸ್ ಅಂತ ಬರ್ಕೋಬೋದು. ಈಗ ಇನ್ಕ್ರೀಸ್ ಆಗಿರೋದ್ರಿಂದ ನಾವೇನು ಕನ್ಸಿಡರ್ ಮಾಡೋಣ, ಇಶ್ಯೂ ಆಫ್ ಶೇರ್ಸ್ ಅಂತ ಬರ್ಕೊಳ್ಳೋಣ. ಎಷ್ಟು ನಮಗೆ ಇಶ್ಯೂ ಮಾಡಿದ್ದೀವಿ ಅಂದರೆ 5 lakhs 7 lakhs ಅಲ್ವಾ. ಎಷ್ಟು ಇಶ್ಯೂ ಮಾಡಿದ್ದೀವಿ ಅಂದರೆ 7 lakhsಲ್ಲಿ ಪ್ರೀವಿಯಸ್ ಇಯರ್ದು 5 lakhs ಹೋದರೆ ಈ ವರ್ಷದ್ದೆಷ್ಟು ಇಶ್ಯೂ ಮಾಡಿದ್ದೀವಿ, 2 lakhs ಇಶ್ಯೂ ಮಾಡಿದ್ದೀವಿ. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಆಗಿದೆ. ನೆಕ್ಸ್ಟು ಜನರಲ್ ರಿಸರ್ವ್ ಆಗಿದೆ, ಸಂಡೇ ಕ್ರೆಡಿಟರ್ಸು, ಬಿಲ್ಸ್ ಪೇಬಲ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಆಗಿದೆ. ಅಡ್ಜಸ್ಟ್ಮೆಂಟ್ಸಲ್ಲೂ ನೋಡಿ ಆಗಿದೆ, ನಮಗೆ 50,000 2 times ಆಗಿದೆ. 8,000 rupees ನಮಗೆ ಆಗಿದೆ ಒಂದು ಸಲ, ಲೆಡ್ಜರ್ ಅಕೌಂಟಲ್ಲಿ ಒಂದು ಸಲ ಆಗಿದೆ. ನೆಕ್ಸ್ಟು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಒಂದು ಸಲ ನಮಗೆ ಆಗಿದೆ. ನೆಕ್ಸ್ಟು ಇನ್ನೇನು ಕೊಟ್ಟಿಲ್ಲ ನಮಗೆ, ಅಂದರೆ ಇವಾಗ ನಾವು ಕ್ಲೋಸ್ ಮಾಡೋ ಟೈಮ್ ಬಂದಿದೆ. ಇರೋದು ಒಂದೇ 2 lakhs ಪಾಸಿಟಿವ್ ಬಂದಿರೋದ್ರಿಂದ ಅದಕ್ಕೆ ನಾವೇನಂತ ಹೇಳ್ಬೋದು, ಔಟರ್ ಕಾಲಮಲ್ಲಿ ಆಗಿಬಿಟ್ಟು ಕ್ಯಾಶ್ ಇನ್ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಈಗ ಕ್ಯಾಶ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅಬ್ಸರ್ವ್ ಮಾಡೋದಾದರೆ ಫಸ್ಟ್ ನಾವು ಎಷ್ಟು ಬಂದಿದೆ, ಫಸ್ಟ್ ಆ್ಯಕ್ಟಿವಿಟಿಯಿಂದ 1,89,000 ಪ್ಲಸ್ ಸೆಕೆಂಡ್ ಆ್ಯಕ್ಟಿವಿಟಿ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸಿಂದ ಮೈನಸ್ 3,87,000 ಬಂದಿದೆ. ಥರ್ಡ್ ಆ್ಯಕ್ಟಿವಿಟಿ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಪ್ಲಸ್ 2 lakhs ಬಂದಿದೆ. ಅಂದರೆ ಫಸ್ಟು ಪಾಸಿಟಿವ್ ಇರೋದನ್ನು ಈಗ ಆ್ಯಡ್ ಮಾಡ್ಕೊಂಡ್ಬಿಡೋಣ. 1,89,000 ಪ್ಲಸ್ 2 lakhs ಇದೆ ಅಲ್ವಾ, ಅಂದರೆ 3,89,000 ಇದೆ. ಆ 3,89,000ಅಲ್ಲಿ ಮೈನಸ್ 3,87,000 ಅನ್ನು ಡಿಡಕ್ಟ್ ಮಾಡಿದ್ರೆ, ಅಂದರೆ ಟೋಟಲ್ ಬರೀತೀನಿ ಎಷ್ಟು, 3,89,000
ಮೈನಸ್ 3,87,000 ಅಂದರೆ ಇಲ್ಲಿ 2,000 ಬ್ಯಾಲೆನ್ಸ್ ಬರುತ್ತೆ. ಸಿಂಬಲ್ ಬಂದ್ಬಿಟ್ಟು ಪಾಸಿಟಿವ್ ವ್ಯಾಲ್ಯೂನೇ ಜಾಸ್ತಿ ಇರೋದು ನೋಡಿ, 89 ಇದೆ, ಅದು ಪಾಸಿಟಿವ್ ವ್ಯಾಲ್ಯೂ ಅಂದರೆ ಪ್ಲಸ್ 2,000 ಬರುತ್ತೆ. ಪ್ಲಸ್ ಅನ್ನೋದು ಪಾಸಿಟಿವ್ ವ್ಯಾಲ್ಯೂ ಬಂದಿರೋದ್ರಿಂದ ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್. ಅಕಸ್ಮಾತ್ ನೆಗೆಟಿವ್ 2,000 ಬಂದಿದ್ರೆ ಅದು ನೆಟ್ ಡಿಕ್ರೀಸ್ ಇನ್ ಕ್ಯಾಶ್ ಅಂತ ಬರೋದು. ಈಗ ಸದ್ಯಕ್ಕೆ ಪಾಸಿಟಿವ್ ವ್ಯಾಲ್ಯೂ ಬಂದಿರೋದ್ರಿಂದ ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್ ಅಂತ ಕನ್ಸಿಡರ್ ಮಾಡೋಣ. ಇದಕ್ಕೆ ಒಂದು ಬಿಟ್ಟಿದ್ದೀವಲ್ಲ ನಾವು, ಏನದು ಕ್ಯಾಶ್ ಬ್ಯಾಲೆನ್ಸ್ ಒಂದು ಬಿಟ್ಟಿದ್ದೀವಿ ಪ್ರಾಬ್ಲಮಲ್ಲೆಲ್ಲ ಅಬ್ಸರ್ವ್ ಮಾಡೋದಾದರೆ, ಅದನ್ನು ಇಲ್ಲಿ ಓಪನಿಂಗ್ ಬ್ಯಾಲೆನ್ಸನ್ನ ಆ್ಯಡ್ ಮಾಡ್ಕೋಬೇಕು ಯಾವಾಗಲೂ. ಆ್ಯಂಡ್ ಕ್ಯಾಶ್ ಬ್ಯಾಲೆನ್ಸ್ ಇನ್ ದ ಬಿಗಿನಿಂಗ್ ಆಫ್ ದಿ ಇಯರ್ ಎಷ್ಟಿದೆ ನೋಡಿ, ಎಷ್ಟಿದೆ ಅಂತಂದರೆ ನಮಗೆ 16,000 ಇದೆ ಓಪನಿಂಗ್ ಬ್ಯಾಲೆನ್ಸು. ಆ 16,000 ಇಲ್ಲಿ ಆ್ಯಡ್ ಮಾಡಿಕೊಂಡ್ರೆ 2,000 ಪ್ಲಸ್ 16,000 ಅಂದರೆ 18,000 ರುಪೀಸ್. ಈ 18,000 ರುಪೀಸ್ಗೆ ಕ್ಯಾಶ್ ಬ್ಯಾಲೆನ್ಸ್ ಅಟ್ ದ ಎಂಡ್ ಆಫ್ ದ ಇಯರ್ ಅಂತ ಬರ್ಕೋಬೋದು. ಅಂದರೆ 18,000 ಕ್ಯಾಶ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಇರಬೇಕು. ಅಬ್ಸರ್ವ್ ಮಾಡೋಣ, 18,000 ಇದೆ, ಅಲ್ಲಿಗೆ ನಾವು ಮಾಡಿರೋ ಪ್ರಾಬ್ಲಮ್ಮು ಕರೆಕ್ಟ್.